ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಆಕಾಶ್ ಎಂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಕಾಶ್ ಡೈರಿ. ನಾನಿವತ್ತು ಎಲ್ಲಿದ್ದೀನಿ ಅಂತಂದರೆ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು. ಹಾಗೆ ಮುಂದೆ ನೋಡ್ತಾ ಹೋಗಿ ಫುಲ್ ಗೊತ್ತಾಗುತ್ತೆ. ಏನಂತ ಅಂದರೆ ನೋಡಿ, ಇದೇ ನಮ್ಮ ಬೆಂಗಳೂರು ಲಾಲ್ಬಾಗ್ನ ಗ್ಲಾಸ್ ಹೌಸ್ಗೆ ಯಾಕಪ್ಪ ಬಂದಿದ್ದೀನಿ ಅಂತ ಅಂದರೆ, ಮಾಮೂಲಿ ಫ್ಲವರ್ ಶೋ ಇಕ್ಕಿದ್ರಲ್ಲ ಗಣರಾಜ್ಯೋತ್ಸವಕ್ಕೆ ಅಂತ ನೋಡ್ಕೊಬರೋದ ಅಂತ ಬಂದಿದ್ದೆ ಫ್ರೆಂಡ್ಸ್. ಹಾಗೆ ಹೋಗ್ತಾ ಇರುವಾಗ ನಮ್ಮ ಫಲೂನ್ ದಾಫಾ ಅಂತ ಮೋಟಿವೇಶನಲ್ ಸ್ಪೀಚ್ ಕೊಡೋಕ್ಕೆ ಅಂತ ಇಟ್ಟಿದ್ರು. ನಾವು ಸ್ವಲ್ಪ ಅದ್ರ ಬಗ್ಗೆ ಏನೈತೆ ಅಂತ ಕೇಳ್ಕೊಳ್ಳೋಣ ಅಂತ ಹೋಗಿದ್ದೋ ಫ್ರೆಂಡ್ಸ್. ನೋಡಿಕೊಂಡು ಬಂದೋ, ಹೇಳಿದ್ರು ಏನೇನೇನೋ ಮಾಡಿ ಕರುಣೆ ದಯೆ ಆಳು ಮೂಳು ಎಲ್ಲ ಸಿಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಕೇಳಿಸ್ಕೊಂಡು ಬಂದೋ, ಹೋಗೋಣ ಒಳಗಡೆ ಎಂಟರ್ ಕೊಡೋಣ ಅಂತೇಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ 200 ಥರದ ಫ್ಲವರ್ಸ್ಗಳು ಇಟ್ಟಿದ್ದಾರೆ ಈ ವರ್ಷ. 200 ಥರದ ಫ್ಲವರ್ಸ್ಗಳು ಮತ್ತು ಇಡೀ ಲಾಲ್ಬಾಗಲ್ಲಿ ಉಳಿಸ್ಕೊಂಡ್ರೆ 1800 ಟೈಪ್ಸ್ ಆಫ್ ಫ್ಲವರ್ಸ್ ಐತಂತೆ ಇಡೀ ಲಾಲ್ಬಾಗಲ್ಲಿ. ಇದು ಫ್ಲವರ್ ಶೋಗೆ ಅಂತೇಳಿ ಗ್ಲಾಸ್ ಹೌಸ್ ಅಲ್ಲಿ ಇಟ್ಟಿರೋದು 200 ಥರದ್ದು 200 ಟೈಪ್ಸ್ ಆಫ್ ಫ್ಲವರ್ಸ್ ಇದೆ ನೋಡಿ. ಇದು ಅನುಭವ ಮಂಟಪ ರೆಡಿ ಮಾಡಿದ್ದಾರೆ. ಅದು ಬಸವಣ್ಣನವರ ಕೀರ್ತಿಗೆ ಅಂತೇಳಿ ಬಸವಣ್ಣನವರದ್ದು ಥೀಮ್ ಇಟ್ಕೊಂಡು ಈ ಸಲ ಮಾಡಿರೋದು. ಹಂಗೆ ಎಷ್ಟು ಇದೆ ಅಂದರೆ 5 lakhs ಆಫ್ ರೋಸಸ್ ಇದೆ ಇಲ್ಲಿ, ಮತ್ತು 3 lakhs ಆಫ್ ಪ್ಲ್ಯಾಂಟ್ಸ್ ಇದೆ. ಒಟ್ಟು ಇದೆ ಫುಲ್ಲು ರೆಡಿ ಮಾಡೋಕ್ಕೆ 45ರಿಂದ 60 ದಿನ ತಗೊಂಡಿದ್ದಾರೆ ಫ್ರೆಂಡ್ಸ್. ಅವ್ರದ್ದು ಆ ವರ್ಕ್ಗೆ, ಅವ್ರ ಹಾರ್ಡ್ನೆಸ್ಗೆ ಎಲ್ಲರೂ ಬಂದು ನೋಡಿ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ 2 ಕಣ್ಣಲ್ಲಿ ಸಾಲದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂಥರ ನೋಡ್ತಾನೆ ಕಳೆದೋಗ್ಬಿಡ್ಬೇಕು ಆ ಥರ ಇದೆ. ಹಾಗೆ ನೋಡಿ ಯಾವ ಥರ ಇದೆ, ಏನೆಲ್ಲ ಇದೆ ಅಂಥೇಳಿ. ಸೊ ಹಾಗೆ ಕೂಡ ಮತ್ತೆ ಕವಿಗಳ ಬಗ್ಗೆನೂ ಇಟ್ಟಿದ್ರು. ಯಾಕೆ ಬಸವಣ್ಣವ್ರ ಜೊತೆ ಇದ್ದಂತಹ ಕವಿಗಳು, ಅಂದರೆ ಅವ್ರದ್ದು ಕಾಲಘಟ್ಟದಲ್ಲಿ ಬಂದಂತಹ ಕವಿಗಳು: ಶರಣ ಸತ್ಯಕ್ಕ, ಮಡಿವಾಳ ಮಾಚಯ್ಯ, ಅಕ್ಕ ಮಹಾದೇವಿ, ಬಸವಣ್ಣ, ಸಮಗಾರ, ಹಾಳಯ್ಯ, ಅಂಬಿಕರ, ಚೌಡಯ್ಯ, ಬಡಗಿರ ಬಸಪ್ಪ, ಹಾಗೆ ನೀಲಮ್ಮ, ಅಕ್ಕ ನಾಗಾಂಬಿಕೆ, ಈ ಥರ ಎಲ್ಲ ಕವಿಗಳದ್ದು ಹಾಕಿದ್ದಾರೆ. ಇದು 8th 9th 6th ಮಕ್ಳುಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಬರೀ ಥಿಯೋರಟಿಕಲಿ ಓದಿದ್ರೆ ಎಲ್ಲ ಅರ್ಥ ಆಗ್ಬಿಡುತ್ತೆ ಅಂದ್ಕೊಳ್ಳೋದಂತೂ ಸುಳ್ಳು. ಈ ಥರ ನೋಡಿ ಎಲ್ಲರ ಮಧ್ಯೆ ನೋಡಿಕೊಂಡು ಬಂದರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನನ್ನ ದೃಷ್ಟಿಕೋನ. ಹೋಗಿ ಇದೇ ಥರ ನೋಡಿಕೊಂಡು ಬನ್ನಿ ಒಂದು ಸಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ನೋಡಿ ಮುಂದೆ ಇನ್ನು ಯಾವ್ಯಾವ ಥರ ಥೀಮ್ಗಳು, ಯಾವ್ಯಾವ ಥೀಮ್ ಬೇಸ್ಡಲ್ಲಿ ಫ್ಲವರ್ ಶೋನ ಕಂಟಿನ್ಯೂ ಮಾಡಿದ್ದಾರೆ ಅಂಥೇಳಿ. ಹಾಗೆ ಅದು ಅನುಭವದ ಮಂಟಪದ ಒಂದು ಥೀಮ್ ಕ್ರಿಯೇಟ್ ಮಾಡಿದ್ದಾರೆ. ಅದೇನು ಥೀಮ್, ಆ ಥೀಮ್ದು ಏನೇನು ಹಿಸ್ಟ್ರಿ ಏನೇನಿದೆ, ಅದು ಸಂಸ್ಥಾಪಕರು ಯಾರು, ಅದನ್ನು ಯಾರು ಅಧ್ಯಕ್ಷತೆಯನ್ನು ಯಾರು ವಹಿಸ್ತಿದ್ರು, ಉಪಾಧ್ಯಕ್ಷತೆ ಯಾರು ವಹಿಸ್ತಿದ್ರು, ಅದು ಸೃಷ್ಟಿ ಹೇಗಾಯಿತು ಎಲ್ಲವನ್ನು ನೀಟಾಗಿ ಕಣ್ಣು ತಗೊಂಡು ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ಅನುಭವ ಮಂಟಪ ಯಾವ ಥರ ಇತ್ತು, ಏನು ಸೃಷ್ಟಿ ಹೇಗಾಗಿದ್ದು ಅಂತ ಎಲ್ಲವನ್ನು ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ಹೂವಿನ ಅಲಂಕಾರದ ಜೊತೆ ಇದನ್ನು ಕೂಡ ಸವಿಬಹುದು. ಹಾಗೆ ಟಿಕೆಟ್ 80 ರೂಪಾಯಿ ಇತ್ತು. ಹೋಗಿ ನೋಡ್ಕೊಂಬನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದೆ ನೋಡಿದೆ ಇಲ್ಲೊಂದು ರಾಗಿ ಬೋಟಿ ಅಂತ ಹೇಳಿ ಮಾಡ್ತಿದ್ರು. ಸ್ಪೆಷಲ್ ಅಂತ ಏನು ಸ್ಪೆಷಲ್ ಇದೆ ಅಂತೇಳಿ ಹೋಗಿ ಚೆಕ್ ಮಾಡಿಕೊಂಡು ಹಾಗೆ ಟೇಸ್ಟ್ ನೋಡಿಕೊಂಡು ಒಂದು ತಗೊಂಡು ಬಂದೆ.
ಓಕೆ ಗೈಸ್, ಬಾಯ್ ಬಾಯ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ನೂ ಮಾಡಿ. ಬಾಯ್ ಬಾಯ್.